ಒಬ್ಬರೇ ಹೊರಗಡೆ ಹೋಗಕ್ಕೆ ಭಯ, ಗಾಡಿ ಓಡ್ಸಕ್ಕೆ ಭಯ, ಕತ್ತಲೆ ಭಯ, ಒಬ್ಬರೇ ಮಲ್ಗಕ್ಕೆ ಭಯ, ಸಾವಿನ ಭಯ, ನಿಗೂಢವಾದ ಕಾಯಿಲೆ ಬಂದ್ಬಿಡುತ್ತೇನೋ ಅನ್ನೋ ಭಯ, ಆಪ್ತರಿಗೇನಾದರೂ ತೊಂದರೆ ಆಗ್ಬಿಡುತ್ತೇನೋ ಅನ್ನೋ ಭಯ. ಭಯ ಭಯ ಭಯ. ಎಷ್ಟೋ ಜನಕ್ಕೆ ಈ ಭಯದಿಂದ ಮಾನಸಿಕ ಹಿಂಸೆ ಅಷ್ಟೇ ಅಲ್ಲ, ನಿಗೂಢವಾದ ದೈಹಿಕ ಕಾಯಿಲೆಗಳು ಬಂದ್ಬಿಡಬಹುದು ಅನ್ನೋದು ಗೊತ್ತೇ ಇಲ್ಲ. ಈ ಎಪಿಸೋಡ್ ತುಂಬ ಮುಖ್ಯ. ಇದರಲ್ಲಿ ನಾನು 2 ಅತ್ಯಂತ ಎಫೆಕ್ಟಿವ್ ಮೈಂಡ್ ಟ್ರಿಕ್ ಹೇಳ್ಕೊಡ್ತೀನಿ ಈ ಥರದ ಭಯದಿಂದ ಹೊರಗಡೆ ಬರೋಕ್ಕೆ. ತಪ್ಪದೆ ಈ ವಿಡಿಯೋನ ವೀಕ್ಷಣೆ ಮಾಡಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಔಷಧ ರಹಿತ ಚಿಕಿತ್ಸೆಯ ಇನ್ನೊಂದು ವಿಶೇಷವಾದ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಭಯ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದು ಕೇವಲ ಒಂದು ಮಾನಸಿಕ ಹಿಂಸೆ ಆಗಿಯೋ ಭಾವನಾತ್ಮಕ ಒತ್ತಡವಾಗಿಯೋ ಮಾತ್ರ ಉಳಿಯೋದಿಲ್ಲ. ಅದು ದೈಹಿಕವಾಗಿಯೂ ಕೂಡ ಒಂದಷ್ಟು ಇಂಟೆನ್ಸ್ ಚಾಲೆಂಜಸ್ ಆಗಿ, ಕಿರಿಕಿರಿಯಾಗಿ, ಸಮಸ್ಯೆಯಾಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಓರ್ವ ವ್ಯಕ್ತಿ ಒಂದು ಇಂಟೆನ್ಸ್ ಭಯವನ್ನು ಅನುಭವಿಸಿದಾಗ ಆತನಿಗೆ ಇಮಿಡಿಯೇಟ್ ಆಗಿ ಬ್ರೈನ್ ಒಂದಷ್ಟು ಸಿಗ್ನಲ್ಗಳನ್ನು ಕಳಿಸುತ್ತೆ. ಇದು ಒಂದು ರೀತಿಯ ಕೆಮಿಕಲ್ ಇಂಬ್ಯಾಲೆನ್ಸ್ ಮೆದುಳಲ್ಲಾಗಲಿ, ಅಂಗಾಂಗಗಳಲ್ಲಾಗಲಿ, ನಮ್ಮ ಗ್ರಂಥಿಗಳಲ್ಲಾಗಲಿ ಕ್ರಿಯೇಟ್ ಮಾಡಿ ಆ ವ್ಯಕ್ತಿಯ ಹಾರ್ಟ್ ರೇಟನ್ನು ಅದು ಚೇಂಜ್ ಮಾಡುತ್ತೆ ಅಥವಾ ಫಾಸ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಫಿಯರಿಂದ, ಅದರಿಂದ ಹೊರಹೊಮ್ಮುವಂಥ ಪ್ಯಾನಿಕ್ ಅಥವಾ ಆಂಗ್ಸೈಟಿಯಿಂದ ಮಸಲ್ಸ್ ಎಲ್ಲ ಟೈಟ್ ಆಗುತ್ತೆ. ಆತನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ಮೇ ಇಂಡಿಫ್ರೆಂಟ್ ಆಗಿ, ಅಂದರೆ ಎಫೆಕ್ಟ್ ಆಗೋ ಥರ ಆಗುತ್ತೆ. ನಿದ್ರೆಯ ಪ್ಯಾಟರ್ನ್ ಎಫೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ಅಷ್ಟೇ ಯಾಕೆ, ಆತನ ರೋಗ ನಿರೋಧಕ ಶಕ್ತಿ ಮೇಲೂ ಇಂಪ್ಯಾಕ್ಟ್ ಮಾಡುತ್ತೆ. ಅಂದರೆ ಹಾರ್ಟ್ ರೇಟ್ ಮೇಲೆ ಇಂಪ್ಯಾಕ್ಟ್ ಮಾಡಿದಾಗ ಎದೆ ಜೋರಾಗಿ ಬಡ್ಕೊಳ್ಳೋದು, ಇದಕ್ಕೆ ಫ್ಲೈಟ್ ಆ್ಯಂಡ್ ಫೈಟ್ ರೆಸ್ಪಾನ್ಸ್ ರಿಯಾಕ್ಷನ್ಸ್ ಅಂತ ನಾವು ಏನು ಹೇಳ್ತೀವಿ. ಜೋರಾಗಿ ಏನೋ ಎಮರ್ಜೆನ್ಸಿ ಬಂದಾಗ, ಈಗ ಹುಲಿ ಬಂತು ಅಂದರೆ ಜೋರಾಗಿ ಓಡಿದಾಗ ಎದೆ ಬಡ್ತ ಏನು ಜೋರಾಗಿ ಓಡುವಂಥ ರಿಯಾಕ್ಷನ್ಸ್ಗಳಿದೆ. ಆ ರೀತಿಯಲ್ಲಿ ನಾವು ಇದನ್ನು ನೋಡ್ತಾ ಹೋಗ್ತೀವಿ. ಸೊ ಆ ಒಂದು ಹಾರ್ಟ್ ರೇಟ್ ವಿಪರೀತವಾಗಿ ದಬ ಅಂತ ಬಡ್ಕೊಳ್ಳೋವಂಥದ್ದು ಇರಬಹುದು. ಮಸಲ್ ಟೈಟ್ನಿಂಗ್ ಅಂತ ನಾನು ಹೇಳಿದೆ, ಆಗ ಕುತ್ತಿಗೆಯಲ್ಲಿ ಏನೋ ಒಂಥರ ಹಿಡ್ದಂಗೆ ಆಗೋದು, ಭುಜಗಳೆಲ್ಲ ಏನೋ ಒಂಥರ ಟೈರ್ಡ್ ಆದಂಗೆ ಆಗೋದು, ಅಥವಾ ಈ ಜಾ ಎಲ್ಲ ಏನೋ ಗಟ್ಟಿಯಾಗಿ ಲಾಕ್ ಆಗಿದೆಯೇನೋ ಅಂತ ಅನ್ಸೋಂಗಾಗೋದು, ಒಳಗಡೆ ಏನೋ ಮುಲ್ಮುಲ ಅಂತ ಓಡಾಡ್ತಾ ಇದೆಯೇನೋ ಅನ್ನಿಸೋಗಾಗೋದು ಇತ್ಯಾದಿ ಆಗುವಂಥ ಅನುಭವಗಳಾಗಬಹುದು. ಅಥವಾ ಡೈಜೆಷನ್ ಇಶ್ಯೂಸ್ ಆದಾಗ ಬ್ಲೋಟಿಂಗ್ ಆಗೋದು, ಏನೋ ಹಿಂಸೆ ಆಗ್ತಾ ಇದೆ ಅನಿಸೋದು, ತುಂಬ ಗ್ಯಾಸ್ಟ್ರಿಕ್ ಆದಂಗೆ ಆಗೋದು, ಅವಾಗವಾಗ ಮೋಷನ್ಗೆ ಹೊಟ್ಟೋಗ್ಬೇಕು ಅಂತ ಅನಿಸ್ದಂಗೆ ಆಗೋದು, ಇನ್ನೂ ವಿಚಿತ್ರವಾಗಿ ಹೊಟ್ಟೆಲಿ ಹಿಂಸೆ ಅಂತ ಅನಿಸೋದು, ಏನೋ ತೇಗ್ ಬರ್ತಾ ಇದೆ ಅನಿಸೋದು, ಈ ರೀತಿ ಪ್ರಾಬ್ಲಮ್ಗಳು ಆಗಬಹುದು. ಆ್ಯಂಡ್ ಸ್ಲೀಪಲ್ಲಿ ಡಿಸ್ಟರ್ಬೆನ್ಸಸ್ ಅಂತ ನಾನು ಹೇಳಿದೆ. ಅದು ಮಲಗಿದ್ರೂ ಇಲ್ಲ, ನಾನು ನಿದ್ದೆನೇ ಮಾಡಿಲ್ಲ ಅನ್ಸೋದ್ರಿಂದ ಹಿಡಿದು ನಿದ್ರೆನೇ ಸರಿಯಾಗಿ ಬರ್ತಾ ಇಲ್ಲ ಅಥವಾ ಸಣ್ಣ ಪುಟ್ಟ ಸೌಂಡ್ ಆದರೂ ಎಚ್ಚರಿಕೆ ಆಗೋಗ್ತಾ ಇದೆ ಅನ್ನೋವರೆಗೂ ಏನು ಬೇಕಾದ್ರೂ ಇರಬಹುದು. ಇನ್ನು ಇಮ್ಯುನಿಟಿಯನ್ನೇ ಹಾಳು ಮಾಡುತ್ತೆ ಅಂತ ನಾನು ಹೇಳಿದೆ. ಇದನ್ನು ನಾವು ಯಾವ ರೀತಿ ಬೇಕಾದರೂ ನೋಡಬಹುದು. ಚಿಕ್ಕ ಪುಟ್ಟ ಅಲರ್ಜಿಕ್ ರಿಯಾಕ್ಷನ್ಸೇ ತುಂಬ ದೊಡ್ಡದಾಗೋದಿರಬಹುದು. ಸಣ್ಣ ಕಾಯಿಲೆ ಬಂದರೆ ಹೋಗದೇನೆ ಇರೋದಿರಬಹುದು. ಸ್ವಲ್ಪ ನೋವಾದರೆ ಅದು ಎಷ್ಟೋ ತಿಂಗಳಾನು, ಕೆಲವು ಕೇಸಸಲ್ಲಿ ನಾನು ನೋಡಿದ್ದೀನಿ, ವರ್ಷಾನುಗಟ್ಟಲೆ ಆ ನೋವೇ ಹೋಗಲ್ಲ. ಅಯ್ಯೋ ಇಲ್ಲೇನು ಇಲ್ಲಮ್ಮ, ಎಲ್ಲ ವಾಸಿಯಾಗಿದೆ ಹೋಗಿ ಅಂತ ಹೇಳಿರ್ತಾರೆ ಫಿಸಿಷಿಯನ್ನು, ಬಟ್ ಆ ನೋವಾಗಿ ಉಳಿದು ಬಿಡೋದು. ಅಥವಾ ಯಾವುದಾದ್ರು ಫ್ರೀಕ್ವೆಂಟ್ ವೈರಸ್ಸು, ಬ್ಯಾಕ್ಟೀರಿಯಾ ಅಟ್ಯಾಕ್ಗಳು ಆಗ್ತಾನೆ ಇರೋದು, ಈ ಥರ ಆಗುತ್ತೆ. ಬಟ್ ವಿಪರ್ಯಾಸ ಏನು ಗೊತ್ತಾ, ಇದೆಲ್ಲ ಅರ್ಥ ಆಗದೆ ಪಾಪ ಕೆಲವು ಜನ ಈಗ ಮತ್ತೆ ಇದೇ ಸೆಟ್ ಆಫ್ ಸಿಂಪ್ಟಮ್ಸ್ಗೆ ಹೋಗೋಣ. ಉದಾಹರಣೆಗೆ, ಎದೆ ದಬ್ದಬ ಅಂತ ಹೊಡ್ಕೊಳ್ಳೋಕೆ ಶುರುವಾಗುತ್ತೆ ನಾನು ಹೇಳಿದೆ, ನ್ಯಾಚುರಲ್ ಆಗಿ ಫಿಯರ್ ರಿಯಾಕ್ಷನ್ಸಿಂದ. ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೇನೋ, ಹೃದಯದಲ್ಲಿ ಏನೋ ಡ್ಯಾಮೇಜ್ ಇದೆಯೇನೋ ಅಂತ 100 ಸತಿ ಹೋಗಿ ECG ಮಾಡಿಸ್ತಾರೆ, ಇನ್ನೊಂದು ಟೆಸ್ಟ್ ಮಾಡಿ ಅಂತ ಪಾಪ ಡಯಾಗ್ನೋಸ್ಟಿಕ್ ಸೆಂಟ್ರಿಗೆ ಓಡಾಡ್ತಾನೆ ಇರ್ತಾರೆ 2 ದಿನಕ್ಕೂ ಟೆಸ್ಟ್ ಮಾಡಿಸ್ಕೊಂಡು. ಅಥವಾ ನಂಗೆ ಈಗಲೇ ಏನೋ ಆಗಿಬಿಡುತ್ತೆ ಅಂತ ಅವ್ರಿಗೆ ಎದೆನೇ ನಿಂತೋಗೋ ಥರ, ಸತ್ತೇ ಹೋಗ್ತೀನಿ ಅನ್ನೋ ಥರ ಪ್ಯಾನಿಕ್ ಆಗ್ತಾ ಇರುತ್ತೆ. ಇನ್ನು ಮಸಲೆಲ್ಲ ಟೈಟ್ ಆದಾಗ ಇಡೀ ದೇಹದ್ದೊಂದು 20 ಸತಿ ಸ್ಕ್ಯಾನ್ ಮಾಡಿಸ್ತಾರೆ, ಬ್ಲಡ್ ಟೆಸ್ಟು, ಆ ರಿಪೋರ್ಟ್ ಈ ರಿಪೋರ್ಟ್, ಏನಾದರೂ ಪಾಸಿಟಿವ್ ಅಂತ ಬರಬಾರ್ದಾ? ಏನಿದು ನರಕ ಯಾತನೆ, ಶಿಫ್ಟಿಂಗ್ ಪೇನು, ಅಯ್ಯೋ ರಾಮ ಏನದು ಅಂಥ ನೋವು ನನಗೆ ಅಂತ ಅವ್ರಿಗೇನೋ ಒಂಥರ ಯಾರೋ ಏನೋ ಮಾಡಿಬಿಟ್ಟಿದ್ದಾರೇನೋ, ವಿಚಿತ್ರವಾಗಿ ನೋವು ಬರ್ತಾ ಇದೆ, ಅಲ್ಲಿ ಏನೂ ಇಲ್ವಲ್ಲ ಅನ್ನೋ ಥರ. ಇಲ್ಲಿ ನಾನು ಆ ಪಾಸಿಬಿಲಿಟಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಈ ಭಯದಿಂದ ಇದೆಲ್ಲ ಆಗ್ತಾ ಇದೆ ಅಂತ ಅವ್ರಿಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಡೈಜೆಷನ್ಗಂತೂ ಕೇಳಲೇಬೇಡಿ. ಅದು ಎಷ್ಟು ಅವರವರೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಂಡು ಬಿಡ್ತಾರೋ
ಗ್ಯಾಸ್ಟ್ರಿಕ್ ಆಸಿಡಿಟಿ ಅಂತ ಬಾಬಾ ಅದನ್ನಂತೂ ನಾವು ಹೇಳಂಗೆ ಇಲ್ಲ ಅಲ್ವಾ. ಓವರ್ ದ ಕೌಂಟರ್ ಇವರೇ ಹೋಗಿ ಅದೇ ಟ್ಯಾಬ್ಲೆಟ್ ಎಲ್ಲ ಬೈಹಾಟ್ ಆಗೋಗಿರುತ್ತೆ ಕೆಲವ್ರಿಗೆ ಹೆಸರು ಪಾಪ. ಹಿಂಸೆ ಹಂಗೆ ಆಗ್ತಾ ಇರುತ್ತೆ, ಇನ್ನೇನು ಮಾಡೋದು ಅಂತ ಏನೇನೋ ಟೆಸ್ಟ್ ಎಲ್ಲ ಮಾಡಿಸ್ಕೊಳ್ತಾರೆ, ಇಸ್ಕೋಪಿ ಏನೂ ಕಂಡು ಬರಲ್ಲ. ಸರಿ ಏನು ಮಾಡೋದು ಅಂತ ಗೊತ್ತೇ ಆಗಲ್ಲ. ಎಷ್ಟೋ ಊಟನೇ ಬಿಟ್ಬಿಡ್ತಾರೆ, ಅದಾಗಲ್ಲ ಇದಾಗಲ್ಲ. ಅದು ತಿಂದರೆ ಮೋಷನ್ ಆಗುತ್ತೆ ಜಾಸ್ತಿ, ಇದು ತಿಂದರೆ ಕಾನ್ಸ್ಟಿಪೇಷನ್ ಆಗಿಬಿಡುತ್ತೆ, ಇದು ತಿಂದರೆ ಹೊಟ್ಟೆ ಊತ ಆಗೋಗುತ್ತೆ, ಉರಿ ಬಂದ್ಬಿಡುತ್ತೆ, ಹಿಡ್ಕೊಂಬಿಡುತ್ತೆ, ಗಟ್ಟಿ ಆಗುತ್ತೆ, ಎದೆಯಲ್ಲೇ ಇದೆ, ತೇಗ್ ಬಂದ್ಬಿಡುತ್ತೆ, ವಾಂತಿ ಬಂದ್ಬಿಡುತ್ತೆ. ಓ ಮೈ ಗಾಡ್. ಅನಲೈಸು ಮಾಡಲ್ಲ ಅವರು, ನನ್ನಲ್ಲಿ ಏನೋ ಒಂದು ಅಂಡರ್ಲೈಯಿಂಗ್ ಫಿಯರ್ ಇದೆ ಪಾಪ. ಅಷ್ಟು ಗೊತ್ತಾಗೋದಿಲ್ಲ ಅವ್ರಿಗೆ, ಗೊತ್ತಾಗ್ತಾ ಇರೋದಿಲ್ಲ. ಇನ್ನೊಂದು ಚೂರು ಸಿಂಪ್ಟಮ್ಸ್ ಆಗಲೇ ನಾನು ಹೇಳಿದಾಗ ಹೋದರೆ, ನಿದ್ರೆದಂತೂ ಎಷ್ಟೋ ಜನ ಪಾಪ ಈ ಭಯದ ಪ್ಯಾಟರ್ನಿಂದ ಇದು ಡಿಸ್ಟರ್ಬ್ ಆಗ್ತಾ ಇದೆ, ರಿಯಾಕ್ಷನ್ ಆಗಿ ದೇಹದಲ್ಲಿ ಅಂತ ಗೊತ್ತಾಗದೆ ಇಲ್ಲೇನೋ ವಾಸ್ತು ಪ್ರಾಬ್ಲಮ್ ಇರ್ಬೋದೇನೋ. ವಾಸ್ತು ಬಗ್ಗೆ ನಾನೇನೋ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ. ಜಾಗ ಚೇಂಜ್ ಮಾಡೋದು, ಡೈರೆಕ್ಷನ್ ಚೇಂಜ್ ಮಾಡೋದು, ಆ ರೂಮನ್ನೇ ಬಿಟ್ಟು ಬೇರೆ ರೂಮ್ಗೆ ಹೋಗಿ ಮಲ್ಕೊಳ್ಳೋ ಥರದಾಗೋದು, ಏನೇನೋ ಟ್ರೈ ಮಾಡ್ತಾರೆ ಪಾಪ. ಕಷ್ಟಪಟ್ಟು ಮನೆ ಕಟ್ಸಿರ್ತಾರೆ, ನೆಮ್ಮದಿಯಾಗಿ ಅವ್ರ ಬೆಡ್ರೂಮಲ್ಲೇ ಅವ್ರು ಮಲ್ಕೊಳಕ್ಕೆ ಆಗ್ತಾ ಇರಲ್ಲ. ಬಿಕಾಸ್ ಅವರು ಅದೇ ಹೇಳಿದಲ್ಲ, ಆ್ಯಕ್ಚುಲಿ ಇಶ್ಯೂ ಬಿಟ್ಟು ಏನೇನೋ ಹುಡುಕ್ತಾ ಇರ್ತಾರೆ. ಇನ್ನು ವೀಕರ್ ಇಮ್ಯುನಿಟಿ ಬಂದ್ರಂತೂ ಕೇಳಲೇಬೇಡಿ, ಅದೊಂಥರ ನರಕನೇ ಅಲ್ವಾ. ಸೊ ಎರಡೆರಡು ದಿನಕ್ಕೂ ಅವ್ರಿಗೆ ಏನಾದರೂ ಒಂದು ಆಗ್ತಾನೆ ಇದ್ದರೆ ಯಾರೂ ಅವ್ರನ್ನ ಇಷ್ಟನೂ ಪಡಲ್ಲ, ಇವ್ರಿಗೂ ಜೀವನವನ್ನು ಸಂಭ್ರಮಿಸೋಕೆ ಆಗೋದೇ ಇಲ್ಲ. ಬಟ್ ಏನು ಗೊತ್ತಾ, ಸಣ್ಣದೊಂದು ಭಯದಿಂದ ಈ ಥರದ್ದೆಲ್ಲ ರಿಯಾಕ್ಷನ್ಸ್ ಆಗಿ ನರಕ ಯಾತನೆ ಆಗಿ ಇದು ಕ್ರಾನಿಕ್ ಫಿಯರ್ ಆಗಿ ಕನ್ವರ್ಟ್ ಆದಾಗ, ಅಂದರೆ ಪ್ರೊಲಾಂಗ್ಡ್ ಆಗಿ ತುಂಬ ವರ್ಷಗಳ ಕಾಲ, ಸಮಯದ ಕಾಲ ಅದೇ ಥರ ಭಯ, ನಿಗೂಢವಾದ ಗಾಬರಿ ಇದನ್ನೆಲ್ಲ ಅನುಭವಿಸ್ತಾ ಇದ್ದರೆ ನಿಜವಾಗ್ಲೂ ಅದು ಫಿಸಿಕಲ್ ಸಿಂಪ್ಟಮ್ ಆಗಿ ಕನ್ವರ್ಟ್ ಆಗತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕ್ರಿ. ಅಂದರೆ ಮುಂದೊಂದು ದಿನ ಇದೇ ನಿಜವಾಗ್ಲೂ BP ಆಗಿ, ಹೈಪರ್ ಟೆನ್ಷನ್ ಆಗಿ, ಡಯಾಬಿಟೀಸ್ ಆಗಿ, ಅಥವಾ ಇದೇ ನಿಮ್ಮ ಡಿಪ್ರೆಷನ್ ಆಗಿ, ಇದೇ ಬೇರೆ ಬೇರೆ ಮಾನಸಿಕ ಸಮಸ್ಯೆಗಳಾಗಿ, ಗ್ಯಾಸ್ಟ್ರಿಕ್ ಆಗಿ, ಅಲ್ಸರ್ ಆಗಿ, ಬೇರೆ ಬೇರೆ ಲಂಪ್ಸ್ ಆಗಿ, ಟ್ಯೂಮರ್ಸ್ ಆಗಿ, ಬೇರೆ ಬೇರೆ ಥರದ್ದಿದಾಗಿ ಕನ್ವರ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಯಾಕೆ ಬಂತು ಅಂತ ತುಂಬ ಸಮಯ ಆದಮೇಲೆ ಹಿಂದೆ ತಿರುಗಿ ನೋಡಿದ್ರೆ ನಿಮಗೆ ಇವಾಗ ಎಷ್ಟೋ ಜನ, ಇನ್ಫ್ಯಾಕ್ಟ್ ನನ್ನ ಸರ್ವಿಸಲ್ಲಿ ನೋಡಿದ್ದೀನಿ ನಾನು, ನನಗೆ ಶನಿವಾರ ಬೆಳಗ್ಗೆ ಬಂತು ಮೇಡಮ್, ನಾನು ಶನಿವಾರ ಬೆಳಗ್ಗೆ ಅಥವಾ ಹಿಂದಿನ ದಿನ ಶುಕ್ರವಾರ ರಾತ್ರಿ ಏನೂ ಅಂಥದ್ದೇನು ತಿಂದಿಲ್ಲ ನಾನು ಅಂತ ಹೇಳ್ತಾರೆ. ಸೊ ಅವ್ರು ಅಲ್ಲೇ ಸುತ್ತಮುತ್ತ ಎಲ್ಲೋ ಹುಡುಕ್ತಾ ಇರ್ತಾರೆ. ಸೊ ಪಾಪ ಅವ್ರಿಗೆ ಅದು ಪ್ರೊಲಾಂಗ್ಡ್ ಆಗಿ ಒಳಗಡೆ ಗುಪ್ತಗಾಮಿನಿ ಥರ ಹರಿತಾ ಇತ್ತು, ನನಗೇ ಗೊತ್ತಿರಲಿಲ್ಲ, ನನ್ನ ಸಬ್ಕಾನ್ಷಿಯಸ್ ಲೆವೆಲಲ್ಲಿತ್ತು, ಈ ಥರ ಅನಲೈಸ್ ಮಾಡೋಷ್ಟು ಕೂಡ ಗೊತ್ತಾಗ್ತಾ ಇರಲ್ಲ ಪಾಪ. ಎನಿವೆ, ಸೊ ಈ ರೀತಿ ಅದು ಕೆಲವು ಸತಿ ರಿಪಿಟೇಟಿವ್ ಹೆಡ್ಏಕ್ಸ್ ಆಗಿರಬಹುದು. ಸೊ ಈವನ್ ಪ್ಯಾನಿಕ್ ಅಟ್ಯಾಕು, ಅದೆಲ್ಲ ಗಾಬರಿ, ಬೇರೆ ಬೇರೆ ಥರದ್ದೆಲ್ಲ ಅದು ಕನ್ವರ್ಟ್ ಆಗುತ್ತೆ. ವೀಕ್ಷಕರೇ, ಇಲ್ಲಿ ನಾನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳಲೇಬೇಕು. ಇಲ್ಲಿ ನೀವು ಭಯ ಆಗ್ತಾ ಇದೆ ಅಂತ ಯಾವುದೋ ಸಿಚುವೇಶನ್ ಅವಾಯ್ಡ್ ಮಾಡಿದ್ರೆ ಭಯ ಅದರಿಂದ ಇನ್ನೂ ದೊಡ್ಡದಾಗಿ ಹೆಮ್ಮರವಾಗಿ ಬೆಳೆಯುತ್ತೆ ಹೊರತು ಅದು ಸೊಲ್ಯೂಷನ್ ಆಗೋದಿಲ್ಲ. ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಕತ್ಲೆ ಕಂಡ್ರೆ ಭಯ. ಸೊ ನಾನು ಕತ್ಲೆ ಕೋಣೆಗೆ ಹೋಗಲ್ಲ. ನಾನು ಕತ್ಲೆ ರೂಮ್ ಒಳಗಡೆ ಹೋಗಿನೇ ಎಷ್ಟೋ ಒಂದು 10 ವರ್ಷ ಆಗೋಯ್ತು. ನನ್ನ ಮಕ್ಕಳು ಯಾರೋ ಹೋಗಿ ಫಸ್ಟ್ ಲೈಟ್ ಹಾಕ್ತಾರೆ, ಆಮೇಲೆ ನಾನು ಒಳಗಡೆ ಹೋಗೋದು ಅಂತಾನೋ ಮತ್ತೊಂದೋ ಇನ್ನೊಂದೇನೋ ರೂಢಿಸ್ಕೊಂಡ್ರೆ, ನಾನು 10 ವರ್ಷ ಆ ಕೆಲಸ ಮಾಡಿಲ್ಲ, ಅಬ್ಬಬ್ಬಬ್ಬ ಇನ್ನೊಂದು ಸತಿ ನಾನು ಮಾಡೋದೇ ಇಲ್ಲಪ್ಪ ಅಂತ ಅದಿನ್ನೂ ಆಳವಾಗಿ ಗಾಢವಾಗಿ ಬೆಳೆಯೋದಿಲ್ವಾ? ನೀವೇ ಯೋಚನೆ ಮಾಡಿ. ಖಂಡಿತ ಹೌದು ಅಲ್ವಾ? ಸೊ ಅವಾಯ್ಡ್ ಮಾಡೋದು ಟೆಂಪ್ರವರಿ ಸೊಲ್ಯೂಷನ್. ಅವಾಗ ಸದ್ಯಕ್ಕೆ ಸೇಫ್ ಆದೆ ಅನಿಸುತ್ತೆ, ಬಟ್ that will not stop you from facing serious consequences in future. In fact, as a healer ನೀವು ನನ್ನನ್ನು ಕೇಳೋದಾದರೆ ಯೂನಿವರ್ಸ್ ನಿಮ್ಮ ಭಯ ಕನ್ಫ್ರಂಟ್ ಮಾಡೋವರೆಗೂ ಬಿಡೋಲ್ಲ ರೀ ನಿಮ್ಮನ್ನ. ಸೊ ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವಾಯ್ಡ್ ಮಾಡೋದು ಸೊಲ್ಯೂಷನ್ ಅಲ್ಲ. ರೈಟ್, ಇಷ್ಟೆಲ್ಲ ಹೇಳಿದ್ಮೇಲೆ ಸೊಲ್ಯೂಷನ್ ಕೊಡದೇ ಇದ್ದರೆ ಹೇಗೆ? ಬನ್ನಿ 2 ಎಫೆಕ್ಟಿವ್ ಟೆಕ್ನಿಕ್ ಹೇಳ್ಕೊಟ್ಬಿಡ್ತೀನಿ. ಮೊದಲನೇ ಟೆಕ್ನಿಕ್ 3-3-3. ಎಸ್, 3-3-3 ಟೆಕ್ನಿಕ್. ಈ ಹಿಂದೆ 5-4-3-2-1 ಒಂದು ಅಮೇಝಿಂಗ್ ಮೈಂಡ್ ಟ್ರಿಕ್ ಹೇಳ್ಕೊಟ್ಟಿದ್ದೆ ಕಳೆದ ಕೆಲವು ವೀಡಿಯೋಗಳಲ್ಲಿ. ಪ್ರಾಬ್ಲಿ 1 ವರ್ಷದ ಮೇಲೆ ಆಗಿರಬಹುದು, ನೀವು ನೋಡಿರ್ತೀರ, ತುಂಬ ಜನ ಇಷ್ಟಪಟ್ಟಿದ್ರು. ಅದೇ ಥರ ಸಿಮಿಲರ್, ಬಟ್ ಇದರಲ್ಲಿ ಭಯ ಗೆಲ್ಲೋಕ್ಕೊಂದು ಅಮೇಝಿಂಗ್ ಟ್ರಿಕ್ ಇದೆ. ಫಾರ್ ಎಕ್ಸಾಂಪಲ್, ನಿಮಗೆ ಗಾಡಿ ಓಡಿಸೋಕ್ಕೆ ತುಂಬ ಭಯ. 3-3-3 ಟೆಕ್ನಿಕಲ್ಲಿ ನೀವು ಧ್ಯಾನ ಮಾಡಬೇಕಾದ್ರೆ, ಅಥವಾ ನಿಮಗೆ ಎಕ್ಸ್ಕ್ಲೂಸಿವ್ ಟೈಮ್ ತೊಗೊಂಡು, ಅಂದರೆ ಆರಾಮಾಗಿ ಚೇರ್ ಮೇಲೋ ಅಥವಾ ಎಲ್ಲೋ ನೆಲದ ಮೇಲೋ ಆರಾಮಾಗಿ ಕೂತ್ಕೊಂಡಿದ್ದು ಧ್ಯಾನ ಮಾಡೋಕ್ಕೆ ಹೆಂಗೆ ತಯಾರಿ ಮಾಡಿ ಕೂತ್ಕೊಳ್ತೀವಿ ಆ ಥರ. ಸೊ ಇಟ್ಸ್ ಸೆಲ್ಫ್ ಟ್ರೈನಿಂಗ್ ಪ್ರಾಸೆಸ್ ಅಲ್ಲ. ಆರಾಮಾಗಿ ಕೂತ್ಕೊಂಡು
3 ಥಿಂಗ್ಸ್ ದಟ್ ಯು ಸಿ ವೈಲ್ ಯುವರ್ ಡ್ರೈವಿಂಗ್. ಅಂದರೆ ನಿಮಗೆ ಗಾಡಿ ಓಡಿಸೋಕ್ಕೆ ತುಂಬ ಭಯ, ಬಟ್ ನೀವು ಗಾಡಿ ಓಡಿಸ್ತಾ ಇದ್ದೀರಾ ಅಂತ ಕಲ್ಪನೆ ಮಾಡಿಕೊಂಡ್ರೆ ಏನು 3 ವಿಶೇಷ ವಿಷಯವನ್ನು ನೀವು ನೋಡ್ತೀರಾ, ಅದನ್ನೆಲ್ಲೇ ಕಣ್ಮುಚ್ಕೊಂಡು ಕಲ್ಪನೆ ಮಾಡ್ಕೊಳ್ಬೇಕು. ಓಹ್, ನಾನು ನೋಡ್ತಾ ಇರೋದೇನೋ ಝುಮ್ ಅಂತ ಎಲ್ಲ ಗಾಡಿಗಳೆಲ್ಲ ಪಕ್ಕದಲ್ಲಿ ಹೋಗ್ತಾ ಇದೆ, ನಾನು ಸ್ಟೇರಿಂಗ್ನ ಕೈಯಲ್ಲಿ ಇಟ್ಕೊಂಡು ಕಾನ್ಫಿಡೆಂಟಾಗಿ ಹೀಗೀಗೆ ಮಾಡ್ತಾ ಇದ್ದೀನಿ, ಮೂವ್ ಮಾಡ್ತಾ ಇದ್ದೀನಿ, ನಾನು ನಮ್ಮ ಮನೆಯಿಂದ ನಮ್ಮ ಆಫೀಸ್ವರೆಗೂ ಹೋಗಿದ್ದೀನಿ, ಅಲ್ಲಿ ಆ ಡೆಸ್ಟಿನೇಷನ್ ಬೋರ್ಡ್ ನೋಡಿದ್ದೀನಿ, ಈ ಥರ. ಓಕೆ, ಸೊ 3 ಥಿಂಗ್ಸ್ ದಟ್ ಯು ಸಿ. ಎರಡನೇದು, ಹೀಗೆ ಕಣ್ಮುಚ್ಕೊಂಡು ನೀವು ಗಾಡಿ ಓಡಿಸಿದ್ದೇ ಆದರೆ 3 ಥಿಂಗ್ಸ್ ಯು ವಿಲ್ ಫೀಲ್. ಯಾವ 3 ನಿರ್ದಿಷ್ಟವಾದ ಅನುಭವಗಳನ್ನು ಅನುಭವಿಸ್ತೀರಾ? ಅಬ್ಬಾ ಫೈನಲಿ ಅನ್ನೋ ಫ್ರೀಡಮ್ ಇರಬಹುದು, ವಾವ್ ಐ ಡಿಡ್ ಇಟ್ ಅನ್ನೋ ಅಚೀವ್ಮೆಂಟ್ ಫೀಲಿಂಗ್ ಇರಬಹುದು, ಅಥವಾ ಯಾರೋ ನಿಮ್ಮ ಬೆಂತಡ್ದಾಗ ಆಹಾ ಎಂಥ ಪ್ರೌಡ್ ಫೀಲಿಂಗ್ ಅನ್ನೋಂಥ ಒಂದು ವಿಕ್ಟೋರಿಯಸ್ ಫೀಲಿಂಗ್ ಇರಬಹುದು, ಅಥವಾ ಒಂದು ರಿಲೀಫ್, ಸೈನ್ ಆಫ್ ರಿಲೀಫ್ ಅನ್ನೋ ಫೀಲಿಂಗ್ ಇರಬಹುದು. ಅದನ್ನು ನೀವು ಇಲ್ಲೇ ಕೂತ್ಕೊಂಡು ಕಣ್ಮುಚ್ಕೊಂಡು ನೋಡ್ತೀರಾ. ಇನ್ನು ಲಾಸ್ಟ್ 3 ಏನು ಅಂತಂದರೆ, ಮೊದಲು ನೀವು ನೋಡಿದ್ದು, ಆಮೇಲೆ ನೀವು ಫೀಲ್ ಮಾಡಿದ್ದು, ಮೂರನೇದು 3 ಥಿಂಗ್ಸ್ ಯು ಹಿಯರ್. ಯಾವ 3 ಶಬ್ದಗಳನ್ನು ನೀವು ಕೇಳ್ತೀರಾ. ನೀವು ನಿಜವಾಗ್ಲೂ ಗಾಡಿ ಓಡಿಸಿದ್ದೆ ಆದರೆ ಅಕ್ಕಪಕ್ಕದವ್ರು ಹಾಂಕ್ ಮಾಡೋದಿರಬಹುದು, ಯಾರೋ ಬಂದು ಶಬಾಷ್ ಕಣೋ ಗಾಡಿ ಓಡಿಸ್ಕೊಂಡು ಬಂದೇ ಬಿಟ್ಟಿದ್ಯಾ ಆಫೀಸ್ಗೆ ಇವತ್ತು, ಪರವಾಗಿಲ್ವೇ ಅಂತ ಹೇಳ್ತಾ ಇರೋ ಸೆಂಟೆನ್ಸ್ ಕೇಳಿಸ್ಕೊಳ್ಳೋದು, ಅಥವಾ ಗಾಡಿ ಓಡಿಸ್ಬೇಕಾದ್ರೆ ನೀವು ರೇಡಿಯೋ ಹಾಕ್ಕೊಂಡು ಹೋಗ್ತಿರಲ್ಲ, ಆ ಸೂಪರ್ ನಿಮ್ಮ ಫೇವ್ರೆಟ್ ಸಾಂಗ್ ಕೇಳಿಸ್ಕೊಳ್ಳೋದು. ಇದು ಎಷ್ಟು ಚೆನ್ನಾಗಿರುತ್ತಲ್ವಾ ಮಜಾ. ಎಸ್, ಅದನ್ನು ನೀವು ದಿನಾಗಲೂ ಒಂದು 15-20 ದಿನ ನೋಡ್ತಾ ಹೋಗಿ. 3 ಇದು ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ನೀವು ಯಾವುದಕ್ಕೆ ಬೇಕಾದರೂ ನಿಮಗಿರೋ ಭಯಕ್ಕೆ ಇದನ್ನು ನೋಡ್ಕೊಳ್ಬಹುದು. ಆಮೇಲೆ ನಿಧಾನವಾಗಿ ಚೂರೇ ಮೈಲ್ಡ್ ಇಂಟ್ರೊಡಕ್ಷನ್ ಅಂತೀವಿ. ಆಮೇಲೆ ಹೋಗಿ ನಿಮ್ಮ ಮನೇಲಿ ಪಾರ್ಕ್ ಮಾಡಿರೋ ಗಾಡಿನ ಮುಟ್ಟಿ ಒಳಗಡೆ ಕೂತ್ಕೊಳ್ಳಿ, ಓಡ್ಸೋಕ್ಕೆ ಹೋಗಬೇಡಿ. ಮತ್ತೆ ಆ ಕಾರ್ ಒಳಗಡೆ ಕೂತ್ಕೊಂಡು 3 ಮೆಥಡ್ ಮಾಡಿ. ಆಮೇಲೆ ಪಕ್ಕದಲ್ಲಿ ಕೂತ್ಕೊಳ್ಳಿ, ಇನ್ನೊಬ್ರಿಗೆ ಓಡ್ಸೋಕ್ಕೆ ಹೇಳಿ. ಆ 3 ವಿಜುವಲೈಸ್ ಮಾಡ್ಕೊಂಡು ಒಂದು ರೌಂಡ್ ಹೋಗಿ ಬನ್ನಿ ಮನೆ ಹತ್ರ. ಆಮೇಲೆ ಒಂದು ಅರ್ಧ ಪರ್ಲಾಂಗ್ ಅಂತೀವಲ್ಲ ಹಾಗೆ, ಜಸ್ಟ್ ಫ್ಯೂ ಯಾರ್ಡ್ಸ್ ಹೋಗಿ ಮುಂದೆ. ಆ ಥರ ಸ್ವಲ್ಪನೇ ನಿಮ್ಮ ಭಯವನ್ನು ಖಚಿತವಾಗಿ ಗೆಲ್ಬೋದಾಗಿದೆ ಸ್ನೇಹಿತರೆ. ರೈಟ್, ಮೊದಲನೇ ಮೆಥಡ್ ಇದಾದರೆ, ಎರಡನೇ ಮೆಥಡ್ ನನ್ನ ಫೇವ್ರೆಟ್. ಇದು ತುಂಬ ಅಮೇಝಿಂಗ್ ಎಫೆಕ್ಟಿವ್ ಟೆಕ್ನಿಕ್. ಇದು ನೀವು ಮೊದಲು ಏನು ಮಾಡಬೇಕು ಅಂದರೆ, ಇದು ಒಂದು ವಿಜುವಲೈಸೇಷನ್ ಟೆಕ್ನಿಕ್ ಇದು, ಆಯಿತಾ. ಸೊ 3 ಭಾಗವಾಗಿ ಇದೇ ಥರ ಆರಾಮಾಗಿ ಕೂತ್ಕೊಂಡು ನಿಮ್ಮ ಮೆದುಳಿನ 3 ಕಂಪಾರ್ಟ್ಮೆಂಟ್ಗಳನ್ನು ನೀವು ವಿಜುವಲೈಸ್ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ಮೆದುಳು 3 ಇದೆ ಅಂತ ಅಲ್ಲ, ಮೈಂಡ್ದೇ ಆಸ್ಪೆಕ್ಟು. 3 ಟೈಪ್ಸ್ ಆಫ್ ಬ್ರೈನ್. ಮೊದಲನೇದು ಫಿಯರ್ ಬ್ರೈನ್. ಸೊ ನಿಮ್ದೊಂದು ಭಯ ಪಡ್ತಾ ಇರೋ ಮೆದುಳು, ಅದಕ್ಕೊಂದು ಡಾರ್ಕ್ ಕಲರ್ ಕೊಡಿ, ಆಯಿತಾ. ಎರಡನೇದು ಹೋಪ್ ಬ್ರೈನ್, ಸ್ವಲ್ಪ ಲೈಟ್ ಕಲರ್. ಫಾರ್ ಎಕ್ಸಾಂಪಲ್, ಮೊದಲನೇ ಫಿಯರ್ ಬ್ರೈನ್ನ ಬ್ಲ್ಯಾಕ್ ಕಲರಲ್ಲಿ ನೋಡಿದರೆ, ಎರಡನೇದು ಹೋಪ್ ಬ್ರೈನ್, ಅದನ್ನು ಗ್ರೇಯಲ್ಲಿ ನೋಡಿ. ಮೂರನೇದು ಟ್ರೂತ್ ಬ್ರೈನ್, ಅದನ್ನು ಬ್ರೈಟ್ ವೈಟ್ ಅಥವಾ ಗೋಲ್ಡನ್ ಕಲರಲ್ಲಿ ನೋಡಿ. ಸೊ ಫಿಯರ್ ಬ್ರೈನ್, ಹೋಪ್ ಬ್ರೈನ್, ಟ್ರೂತ್ ಬ್ರೈನ್. ಮೊದಲನೇ ಭಾಗದಲ್ಲಿ ಕಪ್ಪು ಬಣ್ಣದಲ್ಲಿ ಭಯದ ಮೆದುಳು, ಎರಡನೇ ಭಾಗದಲ್ಲಿ ಬೂದಿ ಬಣ್ಣದಲ್ಲಿ ನಂಬಿಕೆಯ ಮೆದುಳು, ಮೂರನೇ ಭಾಗದಲ್ಲಿ ಸತ್ಯದ ಮೆದುಳು. ಈಗ ಇನ್ನೊಂದು ಉದಾಹರಣೆ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ಸಾವಿನ ಭಯ, ನಾನು ಸತ್ತೋಗ್ತೀನಿ ಅನ್ನೋ ಭಯ ಇದೆ ನಿಮಗೆ ಅಂತ ಅಂದ್ಕೊಳ್ಳಿ. ಸೊ ಈ ಭಯದ ಮೆದುಳಲ್ಲಿ ಅಯ್ಯೋಯ್ಯೋ ನಾನು ಸತ್ತೋಗ್ತೀನಿ, ಸತ್ತೋದ್ರೆ ಈ ಥರದ್ದೆಲ್ಲ ಇದೆಯಲ್ಲ, ಆ ಫೀಲಿಂಗ್ ಎಲ್ಲ ಮೊದಲನೇ ಆ ಕಪ್ಪು ಮೆದುಳಿನ ಬಾಕ್ಸಲ್ಲಿದೆ. ಆದರೆ ನಾನು ಅಲ್ಲೇ ನಿಲ್ಲೋಲ್ಲ, ನಾನು ಅಲ್ಲಿಂದ ನೆಕ್ಸ್ಟ್ ಬಾಕ್ಸ್ಗೆ ಜಂಪ್ ಆಗ್ತಾ ಇದ್ದೀನಿ. ಯಾವುದು ನೆಕ್ಸ್ಟ್ ಬಾಕ್ಸು? ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೋಡೋಣ, ವಿಡಿಯೋ ಪಾಸ್ ಮಾಡಿಬಿಟ್ಟು. ನೆಕ್ಸ್ಟ್ ಬಾಕ್ಸು ಹೋಪ್ ಬ್ರೈನ್, ನಂಬಿಕೆ ಮೆದುಳಿಗೆ ಹೋಗ್ತಾ ಇದ್ದೀನಿ. ಬೂದಿ ಬಣ್ಣದ ಬಾಕ್ಸು ಅಥವಾ ಬೂದಿ ಬಣ್ಣದ ಮೆದುಳಿನ ಬಣ್ಣ. ಅಲ್ಲಿ ನಾನು ಸಾವಿನ ಭಯವನ್ನು ಗೆಲ್ತೀನಿ, ನಾನು ಅಯ್ಯೋ ಸತ್ತೋಗ್ತೀನೇನೋ, ನನ್ನ ಹಾರ್ಟ್ ನಿಂತೋಗುತ್ತೇನೋ ಅನ್ನೋ ಭಯ ಇದೆ. ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ರೆ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡೋರು ಹೇಳ್ತಾರೆ, ಏನೂ ಇಲ್ಲಪ್ಪ, ನಿಂದು ಹಾರ್ಟ್ ಎಲ್ಲ ಚೆನ್ನಾಗಿದೆ, ಹೋಗಪ್ಪ ನೀನು ಚೆನ್ನಾಗಿದೆಯಾ ಅಂತ. ಅಬ್ಬಾ ಸದ್ಯ ನನಗೇನೂ ಆಗಿಲ್ಲ ಅಂತ ಹೋಪಲ್ಲಿ ನೀವು ಮತ್ತೆ ಖುಷಿಯಾಗಿ ಮನೆಗೆ ಬರ್ತೀರಾ ಅಂತ ಅಂದ್ಕೊಳ್ಳಿ. ಅಲ್ಲಿಗೆ ನಿಲ್ಬೇಕಾ? ಇಲ್ಲ ಅಲ್ವಾ. 2 ದಿನಕ್ಕೂ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಏನು ಕರ್ಮ, ಬೇಡ ಅಲ್ವಾ. ಅಲ್ಲಿಂದ ನಾನೀಗ ಇದೆಲ್ಲ ನೀವು ಮೈಂಡ್ ಪ್ರೋಗ್ರಾಮ್ ಮಾಡ್ಕೊಳ್ತಾ ಇರೋದು ಗೊತ್ತಾಗ್ತಿದೆ ಅಲ್ವಾ. ನೋಡಿ, ಈ ಥರ ಪ್ರೋಗ್ರಾಮ್ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರ್ಬೋದು, ಕ್ಲಾರಿಟಿ ಇಲ್ಲದೆ ಇರ್ಬೋದು, ಕಲ್ಪನೆ ಸರಿಯಾಗಿ ಬರದೇ ಇರ್ಬೋದು, ಮಸ್ಕಾಗಿರ್ಬೋದು, ಡಿಸ್ಟರ್ಬ್ ಆಗಿರ್ಬೋದು. ತಲೆನೇ ಕೆಡಿಸ್ಕೋಬೇಡಿ, ಜಸ್ಟ್ ಅನ್ಕೊಳ್ಳೋದ್ರಿಂದನೂ ಕೆಲಸ ಆಗುತ್ತೆ, ಗೊತ್ತಾಯ್ತಾ. ರೈಟ್, ಅಲ್ಲಿಂದ ನಿಧಾನವಾಗಿ 3ನೇ ಬಾಕ್ಸಿಗೆ ಬನ್ನಿ,
ಟ್ರೂತ್ ಬ್ರೈನ್, ಸತ್ಯದ ಮೆದುಳು, ಪ್ರಕಾಶಮಾನವಾದ ಬಿಳಿ ಅಥವಾ ಗೋಲ್ಡನ್ ಲೈಟಲ್ಲಿ. ಟ್ರೂತ್ ಏನು? ನಿಮ್ಮ ಹಾರ್ಟ್ಗೇನು ಆಗೇ ಇಲ್ಲ, ಅದೇ ತಾನೇ ಟ್ರೂತು. ಭಯದಿಂದ ಇದಾಗ್ತಾ ಇದೆ, ಭಯನ ಭೇದಿಸಿದ್ರೆ ಸರಿ ಹೋಗ್ಬಿಡತ್ತೆ. ಇದು ಅರ್ಥ ಆಗಿರೋದ್ರಿಂದ ಭಯನೂ ಗೆಲ್ತಾ ಇದ್ದೀನಿ, ಪ್ಲಸ್ ನನ್ನ ಹಾರ್ಟು ಚೆನ್ನಾಗಿದೆ ಅನ್ನೋ ರಿಲ್ಯಾಕ್ಸ್ ಸ್ಟೇಟಿಗೆ ಬಂದ್ಬಿಟ್ಟಿದ್ದೀರಾ ಆರೋಗ್ಯಕರವಾದ ಸ್ಥಿತಿಗೆ ಅಂತ ಅಂದ್ಕೊಳ್ಳೋದು. ಎಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮ ಬ್ರೈನ್, ನಿಮ್ಮ ಮೈಂಡ್ ಶಿಫ್ಟ್ ಆಗುತ್ತೆ ಗೊತ್ತಾ? ಎಷ್ಟು ಚೆನ್ನಾಗಿ ನೀವು ಸೆಲ್ಫ್ ಕಂಟ್ರೋಲ್ ಇದನ್ನು ಗೆಲ್ಬೋದು ಗೊತ್ತಾ ವೀಕ್ಷಕರೇ? ಇದೆಂಥ ಅದ್ಭುತವಾದ ಪ್ರಾಸೆಸ್ ಅಂದರೆ, ಒಂದು ನಾನು ಹೇಳಲೇಬೇಕು. ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟೋ ವರ್ಷಗಳಿಂದ ಆ್ಯಸ್ ಅ ಡ್ರಗ್ಲೆಸ್ ಥೆರಪಿಸ್ಟ್, ಆ್ಯಸ್ ಅ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್, 1-on-1 ಸೆಷನ್ ಸಾವಿರಾರು ಜನಕ್ಕೆ ಮಾಡಿದಾಗ ಪ್ರಮುಖವಾಗಿ ಭಯದಿಂದ ಸಫರ್ ಆಗೋರನ್ನ ದಿನನಿತ್ಯ ನಾನು ನೋಡಿದ್ದೀನಿ ಈ 15 ವರ್ಷಗಳಲ್ಲಿ. ಭಯದಿಂದನೇ ಎಷ್ಟೊಂದು ವಿಚಿತ್ರವಾದ ಸಿಂಪ್ಟಮ್ಸ್ಗಳನ್ನು ಅನುಭವಿಸ್ತಾ ಇರೋರು. ಸೊ ಅವ್ರಿಗೆ ನಾವು ಅಯ್ಯೋ ಏನಿಲ್ಲ ರೀ ಭಯದಿಂದ ಆಗಿದ್ರೆ ಅಂತ, ಮೇಡಮ್ ದೆವಾಗಿವ ಇಲ್ವಾ ಮೇಡಮ್ ಯಾರೂ ಏನೂ ಮಾಡಿಲ್ವಾ ಮೇಡಮ್ ನನಗೆ ಕೆಟ್ಟ ಟೈಮ್, ಆ ಥರ ಪಾಪ ಅವ್ರಿಗೆ ಭಯದಿಂದನೇ ಆಗಿದೆ ಅನ್ನೋ ನಂಬಿಕೆ ಪಾಪ ಅವ್ರಿಗೆ ಬರೋಲ್ಲ. ಸೊ ನಾನು ಅವ್ರಿಗೆ ನಕ್ಬಿಟ್ಟು ಹೇಳ್ತಿರ್ತೀನಿ, ಅಯ್ಯೋ ಬೇರೆ ಏನಾದರೂ ಆಗಿದ್ರೆ ನಾನೇ ಫಸ್ಟ್ ಹೇಳ್ಬಿಡ್ತಾ ಇದ್ದೆ ರೀ, ಯಾಕೆ ಹೆದರ್ಕೊಳ್ತೀರಾ, ಇಟ್ಸ್ ದಿಸ್ ಫಿಯರ್ ಅಂತ. ಆ್ಯಂಡ್ ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಎಷ್ಟೋ ದೇಶಗಳಲ್ಲಿ ಎಷ್ಟೋ ಸಾವಿರಾರು ಜನಕ್ಕೆ ಪ್ರಪಂಚದ ಬೇರೆ ಬೇರೆ ಮೂಲೆಯಲ್ಲಿ ಅವ್ರ ಸಿಂಪ್ಟಮ್ಸ್ನ ಕೇಳಿದ್ದೀನಿ, ಪಾಠ ಹೇಳ್ಕೊಟ್ಟಿದ್ದೀನಿ, ಟ್ರೀಟ್ ಮಾಡಿದ್ದೀನಿ. ಎಲ್ಲ ಕಡೆ ಇದೇ ಥರ ಭಯ ರೀ. ಸೊ ಭಯ ಅನ್ನೋದು ತುಂಬ ಕಾಮನ್ ಮನುಷ್ಯನ ದೇಹದಲ್ಲಿ, ಎಷ್ಟೋ ನಮ್ಮ ಪೂರ್ವಜರಿಂದ ಹರಿದು ಬಂದ್ಬಿಟ್ಟಿದೆ. ಸೊ ಅದು ಇಲ್ಲದೆ ಬೇರೆ ಏನೋ ಅಂತ ಹುಡ್ಕಕ್ಕೆ ಹೋಗ್ಬೇಡಿ. ಫಸ್ಟು ಸಮಸ್ಯೆ ಇದ್ರೆ ನನಗೆ ಗೊತ್ತಿಲ್ಲದೆ ಏನಾದರೂ ಭಯ ಆಗಿಯಾ ಬೇರೆಯವ್ರು ಬಿಟ್ಟಿದ್ಯಾ ಅಂತ ಅಲ್ಲಿಂದ ಶುರು ಮಾಡಿ, ಬೇಗ ಸೊಲ್ಯೂಷನ್ ಸಿಗುತ್ತೆ. ಅಂದರೆ ನಾನು ಹೇಳ್ತಾ ಇರೋದು ಒಂದು ನಾರ್ಮಲ್ ಹ್ಯೂಮನ್ ರೇಸಲ್ಲೇ ಸೋ ಮಚ್ ಆಫ್ ಫಿಯರ್ ದಟ್ ಈಸ್ ಇನ್ಫ್ಯೂಸ್ಡ್, ರೈಟ್? ಸೊ ಈ ಥರ ಸುಮಾರು ಮೆಥಡ್ಗಳನ್ನು ನಮ್ಮ ಇನ್ನರ್ ಹೀಲಿಂಗ್ ವಿತ್ ಮೈಂಡ್ ಟ್ರೈನಿಂಗ್ ಅಂತ ಸೂಪರ್ ಡೂಪರ್ ಹಿಟ್ ಆದಂಥ, ಸಾವಿರಾರು ಜನ ಅಟೆಂಡ್ ಮಾಡಿದಂಥ, ದಿನ ಲೈವ್ ಮಾಡಿದಂಥ ಕಾರ್ಯಾಗಾರಗಳಲ್ಲಾಗಿರಬಹುದು, ಅಥವಾ ಪ್ರಮುಖವಾಗಿ ಆನ್ಲೈನ್ ಟೈಮಿಂದನೇ ನೋಡೋದಾದರೆ, ಅಫ್ಕೋರ್ಸ್ 15 ವರ್ಷದಿಂದ ನಾವು ಕಾರ್ಯಾಗಾರಗಳನ್ನು ಮಾಡ್ತಾನೆ ಇದ್ದೀವಿ. ಆದರೆ ಈ ಸ್ವಯಂ ಪ್ರೀತಿಯ ಟಾಪಿಕಲ್ಲೇ ನೋಡೋದಾದರೆ ಎಷ್ಟೋ ಈ ಥರದ ಮೆಥಡ್ಗಳನ್ನು ಹೇಳ್ಕೊಟ್ಟಿದ್ದೀನಿ. ಒಂಥರ ಏನಪ್ಪ ಇದು ಅನ್ಲಿಮಿಟೆಡ್ ರೀತಿಯಲ್ಲಿ ನಮ್ಮನ್ನು ನಾವು ಪ್ರೋಗ್ರಾಮ್ ಮಾಡ್ಕೊಳ್ಬೋದಾ ಅಂತ. ಆ ಥರದ್ದೇ ಒಂದು ಸುವರ್ಣ ಅವಕಾಶ ಸೆಲ್ಫ್ ಲವ್ 365 ನಿಮ್ದಾಗ್ಬೋದಾಗಿದೆ. ಎಸ್, ಯೋಗ, ಧ್ಯಾನ, ಮೈಂಡ್ ಪ್ರೋಗ್ರಾಮಿಂಗು, ಇನ್ನು ಎಷ್ಟೊಂದು ವೆರೈಟಿ ಆಫ್ ಟ್ರೈನಿಂಗ್ಸನ್ನ 1 hour ಇಂಟೆನ್ಸ್ ಎವ್ರಿ ಡೇ, ಒಂದು ಹೋಲಿಸ್ಟಿಕ್ ವೇ ಆಫ್ ಟ್ರೈನಿಂಗ್ ಆ್ಯಂಡ್ ಸೆಲ್ಫ್ ಆಫ್ ಎಂಪವರ್ಮೆಂಟಲ್ಲಿ ನಿಮ್ದಾಗ್ಬೋದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಿದು ಸೆಲ್ಫ್ ಲವ್, ನಿಮ್ಮನ್ನು ನೀವು ಸಬಲೀಕರಣ ಮಾಡಿಕೊಂಡು ಹೊಸ ವರ್ಷಕ್ಕೆ ಹೊಸ ನೀವಾಗಿ ಹೇಗೆ ಸಾಗ್ಬೋದಾಗಿದೆ, ಇದರ ಮಾಸ್ಟರ್ ಕ್ಲಾಸನ್ನು ಇದೇ ಶನಿವಾರ ರಾತ್ರಿ 8 ಗಂಟೆಗೆ ಆಯೋಜಿಸ್ತಾ ಇದ್ದೀವಿ. ನೀವು ಕೂಡ ಭಾಗವಹಿಸ್ಬೋದು. ಇದು ಲೈವ್ ಆಗಿ ಝೂಮಲ್ಲಿರುತ್ತೆ. ಈ ವಿಡಿಯೋನ ನೀವು ಶನಿವಾರ ಆದಮೇಲೆ ನೋಡಿದ್ರೆ ಮುಂಬರುವ ಶನಿವಾರಗಳಲ್ಲಿ ಇದನ್ನು ಮತ್ತೆ ಮಾಡ್ತಾ ಇರ್ತೀವಿ ಲೈವ್ ಆಗಿ, ನೀವು ಅಟೆಂಡ್ ಮಾಡಬಹುದು. ಎಸ್, ಸೆಲ್ಫ್ ಲವ್ 365 ತುಂಬ ಪಾಪ್ಯುಲರ್ ಆಗಿ ಅದ್ಭುತವಾದಂತಹ ಟ್ರಾನ್ಸ್ಫಾರ್ಮೇಷನ್ ಕೊಟ್ಟಂತಹ ಒಂದು ಕಾರ್ಯಾಗಾರ. ಇದರ ಭಾಗ ನೀವು ಕೂಡ ಆಗಬಹುದು ಸ್ನೇಹಿತರೆ. ಎನಿವೆ, ಈ ಥರದ್ದು ಸುಮಾರು ಟ್ರಿಕ್ಸ್ ಇದೆ ಬರುವ ವಿಡಿಯೋಗಳಲ್ಲಿ, ನಾನು ನಿಮ್ಮ ಹತ್ರ ಖಂಡಿತ ಹಂಚ್ಕೊಳ್ತೀನಿ. ಆ್ಯಂಡ್ ಇನ್ಯಾವ ವಿಚಾರದ ಬಗ್ಗೆ ನೀವು ಔಷಧರಹಿತ ಚಿಕಿತ್ಸೆಯಲ್ಲಿ ಲಾಭ ಪಡೆಯೋಕ್ಕೆ, ನಿಮ್ಮನ್ನು ನೀವು ಎಂಪವರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ, ಕೇಳಿ ತಿಳ್ಕೊಳ್ಳಿ. ಇಷ್ಟು ವರ್ಷದ ಅನುಭವ ಏನು, ನಾವು ಎಷ್ಟೋ ರೆಕಾರ್ಡ್ಗಳನ್ನು ಮಾಡಿ ಎಷ್ಟೋ ದೇಶಗಳಲ್ಲಿ ಲಾಭ ಕೊಡ್ತಾ ಇದ್ದೀವಿ, ನಿಮಗೆ ನಮ್ಮವ್ರಿಗೆ ಲಾಭ ಕೊಡೋಕ್ಕೆ ನಾನು ಯಾವಾಗಲೂ ಮುಂದೆ ಇರ್ತೀನಿ. ಸೊ ನೀವು ಹೇಳಿ, ನಿಮ್ಗೆ ಇನ್ಯಾವ ಕನ್ಸರ್ನ್ಸಲ್ಲಿ ಅಡ್ವೈಸ್ ಸಜೆಷನ್ಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ 2 ಟ್ರಿಕ್ಕಲ್ಲಿ ನಿಮ್ಮ ಫೇವ್ರೆಟ್ ಟ್ರಿಕ್ ಯಾವುದು ಅದು ಹೇಳೋದು ಮರಿಬೇಡಿ, ಆಯಿತಾ? ನಾನು ಮತ್ತೆ ಸಿಗ್ತೀನಿ ನಿಮ್ಮನ್ನು ಮುಂಬರುವ ಸಂಚಿಕೆಯಲ್ಲಿ, ಕಾರ್ಯಾಗಾರದಲ್ಲಿ, ಅಥವಾ ವಿನ್ನರ್ಸ್ ವರ್ಕ್ಶಾಪಲ್ಲಿ, ಅಥವಾ ಮುಂಬರುವ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮ್ಮ ಹೋಲಿಸ್ಟಿಕ್ ಥೆರಪಿಸ್ಟ್ ಡಾಕ್ಟರ್ ಪೂರ್ವಿ ಜಯರಾಜ್ ವಾಟ್ಸಪ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ದಟ್ ಎವ್ರಿ ಡೇ ಕಮ್ಯುನಿಟಿಲಿ ನಿಮಗೆ ವಿಶೇಷವಾದ ವಿಷಯ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ. ನಮಸ್ಕಾರ.